ಅಣ್ಣ ಇವತ್ತು ದುಡ್ಡು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಹಾಗೆ ಗೈಸ್ ಬನ್ನಿ, ಒಂದು ದುಃಖಕರ ವಿಷಯ ನನಗೆ ನಿಜ ಎಷ್ಟು ಬೇಜಾರಾಯಿತು ಅಂದರೆ, ನಮ್ಮ ಮನೇಲಿ 4 ಮೀನಲ್ವ 4 ಮೀನು ಒಂದೇ ದಿನ ಸಿಕ್ತೋಗಿರೋದು. ಯಪ್ಪ, ಅದು ತಟ್ಟೆಗೊಂದು ಫೋಟೋ ತೆಗ್ದಿದ್ದೀನಿ, ಆದರೆ ಹಾಕ್ತೀನಿ. ಇದೇ ಥರದೊಂದು ನಾನು ತೋರಿಸಿದ್ದೆ ನಿಮಗೆ ಯಾವುದೋ ಒಂದು ಲಾಸ್ಟ್ ವ್ಲಾಗಲ್ಲೇನೋ. ಸೊ ಮೇಲೆ ಏನು ಮೋಟ್ರು ವರ್ಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಬಂದು ಬಿಟ್ಟಿದ್ದ 3ನ್ನ. ಸೊ ಅದು ಹೆಂಗೆ ಅಂತಾನೆ ಗೊತ್ತಾಗಿಲ್ಲ. ನಾನು ಸಿದ್ರಾಮುಂಡಿಗೆ ಹೋದಾಗ ಮೋಟ್ರ್ ಆಫ್ ಆಗಿದ್ಯೋ ಇಲ್ಲ ಫುಡ್ ಹಾಕಿದ್ದಾರೆ, ಫುಡ್ ಅಣ್ಣ ಮಮ್ಮಿ ಹಾಕ್ತಾನೆ ಇದ್ದಾರೆ, ಬಟ್ ಹೆಂಗ್ ಸತ್ತೋಯ್ತು ಅಂತ ಗೊತ್ತಿಲ್ಲ. ಎಷ್ಟು ಬೇಜಾರಾಯ್ತು ಅಂದ್ರೆ, ಅಪ್ಪ ಅಣ್ಣ ಇರ್ಲಿಲ್ಲ. ಇಲ್ಲಿದೆ ಅಲ್ಲ, ಇದು ಮೋಟ್ರದು, ಅದು ಆಫ್ ಆಯ್ತದೆ. ಅದು ಸಡನ್ ಆಗಿ ಏನಂದ್ರೆ ಲೈಟ್ ಆಫ್ ಮಾಡ್ತಾರಲ್ಲ, ಸೊ ಮೋಟ್ರನ್ನು ಆಫ್ ಮಾಡ್ಬಿಡ್ತಾರೆ ನಮ್ಮ ಮನೇಲಿ ಮಿಸ್ ಆಗಿ. ಹಂಗ್ ಸತ್ತೋಯ್ತು, ಇಲ್ಲ ಹೆಂಗ್ ಸತ್ತೋಯ್ತು ಅಂತಾನೆ ಗೊತ್ತಾಯ್ತಲ್ಲ, ಅದೊಂದು ಬೇಜಾರಾಯ್ತು ನಿನ್ನೆ ಎಲ್ಲ ಅಷ್ಟೇ. ಎಲ್ಲೋ ಬೆಳಿಗ್ಗೆ ರೆಡಿಯಾಗಿ ಕೂತಿದ್ದಾರೆ ಫ್ರೆಶ್ ಅಪ್ ಆಗಿ. ಎಲ್ಲಿಗೆ? ಇವಾಗ ಬಂದೆ ಕಣೆ, ಯಾವ ರೆಡಿ ಆಗಿದ್ದೀನಿ ಅಲ್ಲ, ಸಡನ್ ಆಗಿ ಏನಾದ್ರು ಮಧು ಮೀಟ್ ಮಾಡಕ್ಕೆ ಏನಾದ್ರು ಹೋಯ್ತೀಯಾ ಅಂತ. ಇಲ್ಲ, ಎಷ್ಟು ದಿನ ಆಯ್ತು ನೋಡಿ? ತುಂಬಾ ದಿನ ಆಯ್ತು. ತುಂಬಾ ದಿನ ಆಯ್ತು. ಬಾ ಹೋಗದ, ನೋಡ್ಕೊ ಬರದ ಮಧುನ. ಬಾ. ಯಾವಾಗ? ಏನು? ಬಾ ಇಲ್ಲೇ. ನೀನ್ ಕ್ಯಾಮ್ರಾನ ಹಿಂಗೆ ಹಿಂಗೆ ಅಂತ ತಿರ್ಬಿಟ್ಟು ಮೊಕ್ಕನೆ ಕಲರ್ ಕಟ್ ಮಾಡ್ಬಿಟ್ಟು. ಆಯ್ತು ಬಾ, ಇವಾಗ ಹೋಗದ, ಮೀಟ್ ಮಾಡ್ಬೇಕು. ಅದೆಲ್ಲ ಏನ್ ಅನ್ನಿಸ್ತಿಲ್ವಾ? ಅವಳು ಅದು ಹೆಂಗ ಅವಳೆ ಅಂತ ನನಗೆ ಡೌಟು. ಅಣ್ಣ ಸ್ಕೂಟಿ ಯಾವಾಗಣ್ಣ ಬರ್ತದೆ? ನಾಳೆ ಬರ್ತದಂತ. 10 ದಿನದೊಳಗಡೆ ಬರುತ್ತೆ ಅಂದ್ರು ಗೈಸ್. 10 ದಿನ ಅಲ್ಲ, 15 ದಿನ ಮೇಲಾಯ್ತು, ಇನ್ನೂ ಬಂದಿಲ್ಲ. ಅದು ಮೆಸೇಜ್ಗೆ OTP ಹೇಳ್ಬೇಕಿತ್ತು. ಯಾರ ಕಾಲು ಪಿಕ್ ಮಾಡಲ್ಲ ಇವನು. ಸೊ ಅದಕ್ಕೆ ಇಲ್ಲಿ ಹಾಗೆ ಮಧು ಅವರು ಅಜ್ಜಿಗೆ ಮಮ್ಮಿಗೆ ಅಂತ ಒಂದೊಂದು ಸೀರೆ ಕಳಿಸಿದ್ರು. ನಮ್ಮ ಮಮ್ಮಿ ಆಗಲೇ ಬ್ಲೌಸ್ ಎಲ್ಲ ಕೊಟ್ಬಿಟ್ಟವ್ರೆ. ಎಂಗೇಜ್ಮೆಂಟ್ಗಲ್ಲ, ಸುಮ್ಮನೆ ಅವಳೆಲ್ಲ ತಗೊಳಕ್ ಹೋದಾಗ ಹಂಗೆ ಇಷ್ಟ ಆಯಿತು ಅಂದ್ಬಿಟ್ಟು ಅಜ್ಜಿಗೆ ಮಮ್ಮಿಗೆ ತಗೊಂಡಿದ್ದಾಳೆ. ಗೈಸ್, ನಮ್ಮ ಗಾರ್ಡನ್ ನೋಡಿ ಗೈಸ್ ಹೇಗಾಗಿದೆ. ಎಲ್ಲ ತಿಂದಿ ಸೊ ಈ ಟೈಮಲ್ಲಿ ಎಲೆಗಳೆಲ್ಲ ಉದುರುತ್ತೆ, ಹಾಗಾಗಿ ಹೀಗಾಗಿದೆ. ಹಾಗೆ ಮಂಗಳಮ್ಮನೂ 20 ದಿನ ಆಯಿತು ಇಲ್ಲ ಊರಿಗೆ ಹೋಗಿದ್ದಾರೆ, ಹಾಗಾಗಿನೂ ಹೀಗಾಗಿದೆ. ಈಗ ಒಂದು ನಾವು ಶಾರ್ಟ್ಸ್ ಪ್ರಮೋಷನ್ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ, ಆಮೇಲೆ ಸಿಗ್ತೀವಿ. ಬಾಯ್. ಗೈಸ್, ಈಗ ಹೊರಟಿದ್ದೀವಿ. ನಾನು ಮಮ್ಮಿ ಇಲ್ಲಿಂದ ಹೋಗ್ತೀವಿ. ಈಗ ಅಜ್ಜಿ ಊರಿಂದ ಬರ್ತಾ ಇದ್ದಾರೆ. ಇವ್ನು ನೋಡಿ, ಇವನು ಯಾವ ಗ್ಯಾಪಲ್ಲಿ ಬಂದ ಅನ್ನೋದು ಗೊತ್ತಿಲ್ಲ. ತಂಪಲ್ಲಿ ಗಾಡಿ ನಿಲ್ಲಿಸಿದ್ದೀವಿ. ಅಂತ ಬಿಸಿಲು ಅಂದರೆ ಅಪ್ಪ ತಗೊಳ್ಳಿ, ಬಿಸಿಲು. ನಾನು ಊರಿಂದ ಹಾಯ್ ಅಂತೆ ಗೈಸ್. ಊರಿಂದ ನಾನು ಏನೋ ಹೇಳ್ತಿದ್ದೆ, ಊರಿಂದ ಸಿದ್ರಾಮುಂಡಿಲಿ 4-5 ದಿನ ಇದ್ದಾಗ ಸಿದ್ರಾಮುಂಡಿಯಿಂದ ಇಲ್ಲಿ, ಅಲ್ಲಿಂದ ಸಿದ್ರಾಮುಂಡಿಗೆ ತಿರ್ಗಾಡಿ ಫುಲ್ಲು ಟ್ಯಾನ್ ಆಗೋಗಿದ್ದೀನಿ. ಅದಕ್ಕೆ ಫುಲ್ ಹ್ಯಾಂಡ್ದು ಇವಾಗ ಬಟ್ಟೆ ಹಾಕೊಂಡು ತಿರ್ಗಾಡ್ತಾ ಇದ್ದೀನಿ. ಹೋಗು ಗುಂಡ ನಡಿ. ನೋಡಿ ಗೈಸ್, ನಮ್ಮ ಅಜ್ಜಿಗೆ ಯಾವ ಸೀರೆ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡೋಷ್ಟ್ರಲ್ಲಿ ಅಜ್ಜಿನೇ ಸೆಲೆಕ್ಟ್ ಮಾಡಿರುತ್ತೆ. ಮೈಸೂರು ಸಿಲ್ಕ್ ನೋಡ್ತಾ ಇದ್ದಾರೆ. ಯಾವ್ದು ಇಷ್ಟ ಆಯ್ತು ಅಜ್ಜಿ? ಯಾವ್ದಾರು ಸರಿನಾ? ಸರಿ. ಅವರು ಬಂದಿದ್ದಾರೆ. ಆಯ್ತಾ ಇಲ್ಲ, ಹುಡುಗಿಗೆ ಕೊಡ್ಸ್ಬಿಡ್ಬೋದಿತ್ತು. ಮಧುನೇ ಇಲ್ಲಿ ಕರ್ನಾಟಕ. ಇವರೇ ಹಿಂಗ ಆಡ್ಬೇಕಾದ್ರೆ ನಾವು ಸೀರೆ ತಗೊಳ್ಳುವಾಗ ಮದ್ವೆಗೆ ನಮ್ ಕತೆ ಏನು 3 ಗಂಟೆಗೆ ಬಂದಿದ್ರು ಗೈಸ್. 5 ಗಂಟೆ. 5 ಗಂಟೆ ಅಪ್ಪ. ಬಂದು 1.5 hour ಆಯ್ತು. ಮುಗೀತು, ಒಟ್ನಲ್ಲಿ ಮುಗೀತು ಫೈನಲಿ. ಆಯ್ತು ಗೈಸ್. ಹೆಂಗೆ ಕುಡಿತಾರ ನೋಡಿ ಗೈಸ್ ಮುಸುಂಬಿ ಜ್ಯೂಸ್ನ. ಸುಸ್ತಾಗ್ಬಿಟ್ಟಿದ್ದಾರೆ. ಸೊ ಇವಾಗ ಚುರ್ಮುರಿ ವಿತ್ ಮುಸುಂಬಿ. ಶಾಪಿಂಗ್ ಮುಗಿಸ್ಕೊಂಡು ಸುಸ್ತಾಗಿ ಸದ್ಯ ಮುಗಿಸಿದ್ದು 2:30 ಗಂಟೆಗೆ. ಅದಕ್ಕೆ ಆ ಖುಷಿಗೆ ಜ್ಯೂಸು ನೋಡಿ, ಫುಲ್ಲು ಬ್ಲೌಸ್ ಹೊಲಿಯ ಕೊಟ್ಬಿಟ್ಟು ಹೋಗೋದೀಗ. ಗೈಸ್, ಈಗ ಮನೆಗೆ ಬಂದೆ 8, 1/4 ಗಂಟೆ ಆಯಿತು ಬಂದು. ಅಲ್ಲೇ ಸ್ಪಾಟಲ್ಲೇ ಹೋಗಿ ಬ್ಲೌಸ್ಗೂ ಸ್ಟಿಚಿಂಗ್ ಕೊಟ್ಬಿಟ್ಟು ಬಂದಿದ್ದೀವಿ. ಸೊ ಇನ್ನು ತುಂಬ ಟೈಮ್ ಇಲ್ಲ. ಸೊ ಹಾಗಾಗಿ ಕೊಟ್ಬಿಟ್ಟು ಬಂದ್ವಿ. ಇವಾಗ ಇಲ್ಲಿ ನೋಡಿ ಗೈಸ್, ಇವರು ಏನು ನೋಡ್ತಾ ಇದ್ದಾರೆ ಅಂದರೆ, ಗೆಸ್ ಮಾಡಿ ಇವಾಗಿನ ಟ್ರೆಂಡ್ ಬೆಳ್ಳುಳ್ಳಿ ಕಬಾಬ್. ಎಲ್ಲರೂ ಅದೇ ಆಯ್ತಲ್ಲ. ಏನು ನೋಡ್ತಿದ್ಯಾ? ಹೆಂಗ್ ಮಾಡೋದು ಅಂತನಾ? ಓಹೋ ಮಾಡೋದಣ್ಣ.
ಏನು ಅಮ್ಮ ಗೈಸ್, ನಾನು ಚಿಕನ್ ತಿಂದು 20 ದಿನ ಆಯ್ತು. ಸೊ ಇವತ್ತಿಂದ ತಿನ್ಬೋದು ಅಣ್ಣ, ಮಾಡು. ಅಲ್ಲ, ಏನಂದ್ರೆ ನಮ್ಮಿಬ್ರಲ್ಲಿ ಮಧು ಯಾವಾಗಲೂ ಕೇಳ್ತಾಳೆ, ನೀವಿಬ್ರು ನಿಜ ಅಣ್ಣ ತಂಗಿರ ಅಂತ. ಇವಳು ನೋಡಿದ್ರೆ ಈ ಕುಕ್ಕಿಂಗ್ ಮೇಲೆ, ಈ ಕುಕ್ಕಿಂಗ್ ವ್ಲಾಗ್ಸ್ ಎಲ್ಲ ನೋಡ್ತಾನೆ. ನನಗೆ ಅದು ಇಂಟ್ರೆಸ್ಟೇ ಇಲ್ಲ. ಇವ್ನಿಗೆ ಅಡುಗೆ ಮಾಡೋದಂದ್ರೆ ಇಷ್ಟ, ನನಗೆ ಅಡುಗೆ ಮಾಡೋದಂದ್ರೆ ಚೂರು ಇಷ್ಟ ಇಲ್ಲ. ಸೊ ಅಷ್ಟೇ. ಇವಾಗ ಹೋಗಿ ಬೆಳ್ಳುಳ್ಳಿ ಕಬಾಬ್ ಮಾಡಿ. ಇರೋ ಐಟಮ್ ಏನೇನು ನೋಡ್ಕೊತಾ ಇದ್ದೀನಿ. ಹೌದಾ? ಫುಲ್ ಎಕ್ಸ್ಪ್ಲೇನ್ ಮಾಡೋರು ಅವರು. ಓ, ಫುಲ್ಲು ಟ್ರೆಂಡಲ್ಲವ್ರೆ. ನಾವು ಮಾಡಿ ಟ್ರೆಂಡ್ ಆಗ್ಬಿಡ್ದ. ಎಸ್, ಬೆಳ್ಳುಳ್ಳಿ ಕಬಾಬ್ ಮಾಡಲು ರೆಡಿಯಾಗಿದ್ದಾರೆ ನಿಖಿಲ್ ರವೀಂದ್ರ. ಸೊ ಇಲ್ಲಿ ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇಟ್ಕೊಂಡಿದ್ದಾರೆ. ಹಾಗೆ ಚಿಕನ್ನು ಮತ್ತು ಮೊಟ್ಟೆ ತಗೊಬಂದಿದ್ದಾರೆ. ಅಷ್ಟೇನಾ? ಇನ್ನೂ ಏನೇನು ಬೇಕು? ಇಷ್ಟೇ ಐಟಮ್ಸಾ? ಅಷ್ಟೇ. 1 2 3 4 5 6 ಮೇನ್ ಬೆಳ್ಳುಳ್ಳಿ. ನನಗೂ ಇಷ್ಟ ಬೆಳ್ಳುಳ್ಳಿ ಕ್ರಿಸ್ಪಿಯಾಗಿ. ಕಬಾಬ್ ಜೊತೆ ತಿಂತಿದ್ರೆ ಗೈಸ್ ಇಲ್ಲೇ ಬಾಯಲ್ಲಿ ನೀರು ಬರ್ತೈತೆ. ನೀವು ಟ್ರೈ ಮಾಡ್ಕೊಂಡು ತಿನ್ನಿ. ಅಣ್ಣ, ರೆಸಿಪಿ ಹೇಳು ಈಗ ಕ್ಲೀನಾಗಿ. ಅವ್ರದ್ದು ನೋಡ್ತಾರೆ, ನಮ್ಮ ಚಾನಲಲ್ಲಿ ನೋಡ್ತಿರೋರಿಗೆ ನೀನು ಹೇಳಿ ಇವಾಗ. ಶುಂಠಿ, ಓಕೆ. ಸ್ವಲ್ಪ ಮೆಣಸಿಕಾಯಿ, ಒಂದು 15 ಖಾರ ಬೇಕಂದ್ರೆ. ಓಕೆ. ಕರ್ಬೇವಿನ ಸೊಪ್ಪು ಅವ್ರು ಹಾಕೊಂಡಿರೋದು, ನಾನು ಒಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು ಕೊತ್ತಂಬರಿನೂ ಹಾಕೊಂಡಿದ್ದೀನಿ. ಓ ನೈಸ್ ಗೈಸ್. ಬೆಳ್ಳುಳ್ಳಿ ಕಬಾಬಲ್ಲಿ ನಮ್ಮಣ್ಣ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಅವ್ರು ಆ್ಯಡ್ ಮಾಡಿಲ್ಲ ಗೈಸ್. ಲವಂಗ, ಚಕ್ಕೆ ಎಲ್ಲ ಒಂದು ಕೆಜಿಗೆ ಸ್ವಲ್ಪ ಅರ್ಶಿನ ಇದಕ್ಕೆ ಬೇಡ, ಇನ್ನೊಂದಕ್ಕೆ. ಓಕೆ. ಇದು ಇಷ್ಟು ಚಿಕನ್ಗೆ ಅವರು ಮಾಡ್ತಾ ಇರೋದು 1 kg. ಹಾಂ, 1 kg ಚಿಕನ್ಗೆ ಮೇನ್ ಬೆಳ್ಳುಳ್ಳಿ. 4 ಬೆಳ್ಳುಳ್ಳಿ. ಎಸ್, ಅಷ್ಟೇನಾ? ಇದನ್ನ ಆಡಿಸ್ಕೊಂಡು ಏನೋ ಇನ್ನೊಂದು ಐಟಮ್ ಮಾಡಬೇಕು, ಬೇರೆ ಪೌಡರ್. ಓಕೆ, ಇದನ್ನ ಆಡಿಸ್ಕೊಂಡು ಆದ್ಮೇಲೆ ಸಿಗ್ತೀನಿ ಗೈಸ್. ಸ್ವಲ್ಪ ಅರಿಶಿನ, ಮೈದಾ 1 ಸ್ಪೂನ್, ಎಲ್ಲ 1 ಸ್ಪೂನಾ? ಅಕ್ಕಿ ಹಿಟ್ಟು, ಓಕೆ. ಕಡಲೆ ಹಿಟ್ಟು, ಓ ನೈಸ್. ಕಾರ್ನ್ಫ್ಲವರು, ಜೋಳದ ಹಿಟ್ಟು ಒಂದು 3-4 ಸ್ಪೂನು. ಇದನ್ನ ಹಾಕೊಂಡು ಹಾಕ್ಸ್ಕೊಂಡಿರೋ ಖಾರನ ಹಾಕ್ಬಿಟ್ಟು. ಓಕೆ. ಓ, ಇದೆಲ್ಲ ಅವಾಗ ಹಾಕಿದ್ರಲ್ಲ ಅದು. ಇಷ್ಟೆಲ್ಲ ಹಾಕ್ಬೇಕಣ ನಾರ್ಮಲ್ ಕಬಾಬ್ಗೆ? ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೇನು ಅದು ಮಾಮೂಲಿ ಕಬಾಬ್ ಪೌಡರ್ ಬರುತ್ತಲ್ಲ. ಓ, ಇದು ಕಬಾಬ್ ಪೌಡರ್ ಹಾಕಂಗಿಲ್ಲ? ಇದು ಕಬಾಬ್ ಪೌಡರ್ ಹಾಕಂಗಿಲ್ಲ. ಓಕೆ. ಇದಕ್ಕೆ ಒಂದು ಮೊಟ್ಟೆ. ಗಮ್ಮತ್ತೈತೆ. ಹಸಿಮೆಣಸಿಕಾಯ್ದು. ಈಗ ತಂದಿರೋ 1 kg ಚಿಕನ್. ಓಕೆ. ಎಲ್ಲ ಮಿಕ್ಸ್ ಮಾಡಿ ಫ್ರಿಜ್ ಜೊತೆ ಇಡೋದಷ್ಟೇ. ಜೊತೆಗೆ 1 ಮೊಟ್ಟೆ ಹಾಕೋತೀನಿ ಅಷ್ಟೇ. ಇಲ್ಲ ಅಷ್ಟೇ. ಒಂದು ಎಷ್ಟೊತ್ತು ಅಂದರೆ ಜಾಸ್ತಿ ಹೊತ್ತು ಚೆನ್ನಾಗಿ ಬರುತ್ತೆ. ಸೊ ಇದನ್ನ ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಫ್ರಿಜ್ಜಲ್ಲಿ ಇಟ್ಟು ಎಣ್ಣೆಗೆ ಬಿಟ್ಕೊಳ್ಳಿ. ಅಷ್ಟೇ, ಬೆಳ್ಳುಳ್ಳಿ ಕಬಾಬ್ ತಿನ್ನಲು ಸಿದ್ಧ ಆಗುತ್ತದೆ. ಇದರ ಹಾಕೋದ್ರಿಂದ ಏನು? ಇದೇ ಕೋಟಿಂಗು. ಕಬಾಬ್ ಪೌಡರ್ ಇದೇನೇ ಹಾಕಿರ್ತಾರೆ ಗೈಸ್. ಮ್ಯಾರಿನೇಟ್ ಆಗಿದೆ, 1/2 hour ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ನನಗೆ ಚಿಕನ್ ತಿನ್ನೋಕ್ಕಷ್ಟೇ ಇಷ್ಟ. ಈ ಕಲಸಿ ಮಾಡೋಕ್ಕೆಲ್ಲ ಇಷ್ಟ ಆಗಲ್ಲ. ಮೂಳೆ ಬಿಡ್ಲ, ಮಾಂಸ ಬಿಡ್ಲಣ್ಣ? ಎಲ್ಲ ಮೂಳನೇ ತೆಗ್ಬಿಟ್ಟೆ. ಹಿಂಗೆ ಹೆಂಗ್ ಬಿಡ್ಬೇಕು? ಹಂಗೆ ಹೇಳು. ಹಿಂಗ ಬಿಡ ಹೆಂಗ ಒಂದು ಮಧ್ಯದಲ್ಲಿ ಬಿಡು. ಗಮ್ಮಂದಿದೆ, ಖಾರ ಆಗಿರುತ್ತೆ ಪಕ್ಕ. ಎಷ್ಟು ಬಿಡ್ಬೋದು ಅನ್ಸುತ್ತೆ? ಒಂದು 8 ಬಿಡು. ಚಟಪಟ ಅಂತ ಐತೆ ಗೈಸ್. ಏನು ಗೊತ್ತಾ, ನಾನು ನಿಮಗೆಲ್ಲ ಏನೋ ಹೇಳ್ಬೇಕು. ನಮ್ಮ ಮನಸ್ಸು ಏನು, ನಮ್ಮ ಮನಸ್ಸು ನಮ್ಮ ಮಾತು ಕೇಳಿದ್ರೆ ಸಾಕ. ಏನೋ ರೀಲ್ಸು ಪಾಲ್ಸು ಎಲ್ಲ ಟ್ರೆಂಡಿಂಗ್. ಗುಡೆ ಬೇಗ ಆಯ್ತು ಫಸ್ಟು. ಹೌದಾ? ನೋಡ್ಕೋ ಈಗ. ಸಾಕು ಬಿಡ್ತೀನಿರು.
ಸಾಕ್ತದೆ ಸಾಕು ನೀನೇ ಬಿಟ್ಕೊ ಅಷ್ಟೇ ಗೈಸ್ ನಂದು ಇದೇನು ತಿನ್ನೋಬೇಕೆ ಏನೋ ಗಮ್ಮಂತಿದೆಯಾ ಗೈಸ್ ಗ್ರೀನಾ ಇದು ಇದು ವೈಟ್ ಥರ ಆಗುತ್ತೆ ಸ್ವಲ್ಪ ಹೌದಾ ರೆಡಿಯಾಗಿದೆ ನಿಜ ಎಷ್ಟು ನೀರು ಬರ್ತಿದೆ ಅಂದರೆ ನೋಡಿ ಕ್ರಿಸ್ಪಿ ಆಗಿದೆ ಬಹುದಿನದ ಬೇಡಿಕೆ ಚಿಕನ್ ತಿಂದೆ ಬಿಸಿ ಬಿಸಿ 20 ದಿನ ಆದ್ಮೇಲೆ ತಿಂದಿದ್ಕೂ ಚೆನ್ನಾಗೈತೆ ಅಲ್ಲದೆ ಅವನಿಗೊಂದು ಸ್ವಲ್ಪ ಹಾಕು ಅಲ್ಲೇ ಬಾಯೆಲ್ಲ ನೀರು ಬಿಡ್ತಾ ಇರ್ತಾನೆ ಬೇಕಾರೆ ಸಂಪತ್ತ ತಗೋ ಅಲ್ಲೇ ತಗೋ ಅಲ್ಲೇ ತಡ ನನಗೆ ತಿನ್ನೋಣ ಅವ್ನು ಸಪ್ರೇಟಾಗಿ ರೆಡಿ ಆಯ್ತೈತೆ ಅಣ್ಣ ಇವ್ರ ಕಣ್ಣೇ ಸಾಕು ಇವ್ ನೋಡಿಲಿ ಹೆಂಗ್ ಕೂತಿರೋದು ನೋಡು ಇಷ್ಟು ಅರ್ಧ ಕೆಜಿ ತಿಂದ್ರಲ್ಲ ಈ ಬಂಗಾರಿ ಮೇಲೂ ತಿನ್ಕೊ ಬಂದೆ ಹೆಂಗಿದೆ 2ನೇ ರೌಂಡು ಗೈಸ್ ನಂದು 2ನೇ ರೌಂಡಲ್ಲಿ 2 ಇಟ್ಬಿಟ್ಟು ಹೋಗೋರೆ ಸ್ವಲ್ಪ ಸಮಾಧಾನ ಆಗಲಿ ಅಂತ ಕೂತಿದ್ದೀನಿ ಆದರೂ ಮಸ್ತಾಗಿತ್ತು ನೀವು ಟ್ರೈ ಮಾಡಿ ಚೆನ್ನಾಗಿತ್ತು ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತಲೂ ಕಮೆಂಟ್ ಮಾಡಿ ನಮ್ಮ ಅಣ್ಣನ ಜೊತೆ ಮಧು ಅಂತೂ ಇಲ್ಲ ಅವ್ರ ಜೊತೆ ಮಾಡೋಕ್ಕೆ ಸೊ ನಮ್ಮ ಅಣ್ಣನ ಜೊತೆ ಮಾಡಿ ತುಂಬ್ತೀನಿ ಹಾಕ್ತೀನಿ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ ಬಾಯ್ ಗೈಸ್ ಹಾಗೆ NR ಪ್ರೊಡಕ್ಷನ್ ಹೌಸ್ NR ಟಾಕೀಸ್ ಮದುವೆ ಚಾನಲ್